ಹಲೋ ಹಾಯ್ ಫ್ರೆಂಡ್ಸ್, ಮೊನ್ನಲಿಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಸೇಮ್ ಚಿಕನ್ ದಮ್ ಬಿರಿಯಾನಿ ಮಾಡ್ತಾರಲ್ಲ ಆ ಥರನೇ ಇರುತ್ತೆ. ಇಲ್ಲಿ ನಾನು 1 ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದರಲ್ಲಿ 2 ಭಾಗ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಸಣ್ಣ ಸಣ್ಣ ಇದ್ರೆ ಕಟ್ ಮಾಡ್ದೇನೆ ಹಾಗೆ ಹಾಕ್ಕೋಬೋದು. ಈ ಮಶ್ರೂಮ್ ಅಂದರೆ ನಂಗೆ ತುಂಬ ಇಷ್ಟ, ಮತ್ತು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಇದನ್ನು ಇನ್ನೊಂದು ಥರನೂ ಕ್ಲೀನ್ ಮಾಡೋದು, ಯಾವ ಥರ ಕ್ಲೀನ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊತಾ ಇದ್ದೀನಿ. 1 ಪಲಾವ್ ಎಲೆ, 2 ಏಲಕ್ಕಿ, ಮರಾಠ ಮೊಗ್ಗು, ಕಲ್ಲುವ ತೊಗೊತಾ ಇದ್ದೀನಿ. ಮರಾಠ ಮೊಗ್ಗಲ್ಲಿ 2 ಥರನೂ ಬರುತ್ತೆ. ನೀವು ಯಾವ ಥರ ಬೇಕಾದ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಬೋದು. ಫ್ರೈ ಆಗಿದೆ. ಈಗ ಈರುಳ್ಳಿ ತೊಗೊತಾ ಇದ್ದೀನಿ. ಈರುಳ್ಳಿ ರುಬ್ಬಕ್ಕೂ ಹಾಕ್ಕೋಬೋದು. ನಾನು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೋಬೇಕು ಅಂತ ಸ್ವಲ್ಪ ತೊಗೊತಾ ಇದ್ದೀನಿ. ಈಗ ಫ್ರೈ ಆಗಲಿ. ಮಶ್ರೂಮ್ನ ನಾನು ಏನು ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ತೊಗೊತಾ ಇದ್ದೀನಿ. ಈಗ ಅರಿಶಿನ ಪುಡಿ ತೊಗೊತಾ ಇದ್ದೀನಿ. ಈಗ ಮಸಾಲೆ ರುಬ್ಕೊಂಬರೋಣ. ಮಸಾಲೆ ರುಬ್ಬೋದು ಯಾವ ಥರ ಅಂತ ನೋಡೋಣ. ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಒಂದು 4-5, ಈರುಳ್ಳಿ, ಚಕ್ಕೆ 2, ಕರಿಮೆಣಸು ಒಂದು 4, ಲವಂಗ 1-2, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಇದನ್ನು ರುಬ್ಕೊಂಬರೋಣ. ಚಕ್ಕೆ ಲವಂಗ ನಾನು ಒಗ್ಗರಣೆಗೆ ಹಾಕ್ಕೊಂಡಿಲ್ಲ, ನಾನು ರುಬ್ಬೋದಕ್ಕೆ ಮಸಾಲೆಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಒಗ್ಗರಣೆಗೆ ಹಾಕ್ಕೋಬೋದು. ನೋಡ್ತಾ ಇರ್ಬೋದು, ಇವಾಗ ರುಬ್ಬಿದಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಸಾಲೆನ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಫುಲ್ ಗ್ರೀನಿಶ್ ಕಲರ್ ಬಂದಿದೆ. ಈಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಈಗ ನಾನು ಅದೇ ಮಿಕ್ಸಿ ಜಾರ್ಗೆ 2 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ರುಬ್ಕೊಂಬರೋಣ. ಈಗ ರುಬ್ಬಿರೋ ಮಸಾಲೆನೂ ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಮಸಾಲೆಗೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಬೋದು. ಈ ಥರ ರುಬ್ಬೋದ್ರಿಂದ ಬೇರೆ ಫ್ಲೇವರೇ ಬೇರೆ ಥರ ಕೊಡುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ರುಬ್ಬಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರು, ಒಂದು 2 ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಮೊಸರು. ಈಗ ನಾನು ನೀರು ತೊಗೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು, 4 ಗ್ಲಾಸಷ್ಟು ನೀರು ತೊಗೊಬೇಕು. ಇವಾಗ ನಾನು ಅಕ್ಕಿನ ಏನು ತೊಳೆದು ಇಟ್ಕೊಂಡಿದ್ನಲ್ವ ಅದನ್ನು ತೊಗೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಜೀರಾ ರೈಸ್ ಇದ್ದರೆ ಅದನ್ನು ಕೂಡ ತೊಗೋಬೋದು. ನಮ್ಮ ಮನೇಲಿ ಸೋನಾ ಮಸೂರಿ ಇರೋದ್ರಿಂದ ನಾನು ಸೋನಾ ಮಸೂರಿ ಅಕ್ಕಿನ ತೊಗೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ನಾನು ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ತೊಗೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಕ್ಯಾಪ್ ಹಾಕ್ಕೊಳ್ಳೋಣ. ಇದು ಫಸ್ಟೇ ಕ್ಯಾಪ್ ಹಾಕೋದ್ರಿಂದ ಅನ್ನ ಎಲ್ಲ ಕೆಳಗಡೆ ಕೂತ್ಕೊಂಡು ಬರೀ ಮಸಾಲೆ ಎಲ್ಲ ಮೇಲೆ ಇರುತ್ತೆ, ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಸೊ ಈ ಥರ ಅರ್ಧಂಬರ್ಧ ಕುದಿ ಬಂದಮೇಲೆ ನಾನು ಕ್ಯಾಪ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು 1 ವಿಜಿಲ್ ಹೊಡೆಸ್ಕೊಂಡು ಬರೋಣ. ವಿಜಿಲ್ ಆಗಿದೆ, ನೋಡ್ಬೋದು ಫುಲ್ ಘಮ ಬರ್ತಾ ಇದೆ. ನೋಡ್ಬೋದು ಎಷ್ಟು ಉದ್ರಾಗಿ, ನಾನು ಅಕ್ಕಿನ ಫಸ್ಟೇ ನೆನೆಸಿ ಇಟ್ಕೊಂಡಿರೋದ್ರಿಂದ ಫುಲ್ ಉದ್ರಾಗಿ ಬಂದಿದೆ. ನೀವು ಈ ಮಶ್ರೂಮ್ ಬಿರಿಯಾನಿನ ಮನೇಲಿ ಮಾಡಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.